ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನಿವತ್ತು ಮನೆಯಲ್ಲೇ ಸಾಂಬಾರು ಪೌಡ್ರ್ ಮಾಡೋಣ ಅಂಥೇಳಿ ಸಾಂಬಾರು ಪೌಡ್ರ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಮೊದಲು. ನಂತರ ಜೀರಿಗೆ, ಒಂದು ಮರ ಆಗುವಷ್ಟು ಜೀರಿಗೆ ತೊಗೊಂಡಿದ್ದೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ನಮ್ಮತ್ತೆ ಅರ್ಶಿನದ ಕೊಂಬನ್ನ ಜಜ್ಕೊಂಡು ಹಾಕ್ಕೋಬೇಕಂತೇಳಿ ಅರ್ಶಿನ ಜಜ್ತಾ ಇದ್ದಾರೆ. ಪಾಕೆಟ್ಟು ತರೋ ಬದಲು ಮನೆಯಲ್ಲೇ ಜಜ್ಕೊಂಡು ಮಾಡಿದರೆ ಟೇಸ್ಟಾಗಿರುತ್ತೆ. ಅದಕ್ಕಂತೇಳಿ ಅರಿಶಿನ ಕೊಂಬ ತೊಗೊಂಡು ಅರಿಶಿನ ಜಜ್ತಾ ಇದ್ದಾರೆ. ಇಲ್ಲಿ ಹಸಿಮೆಣ್ಸಿನ್ಕಾಯಿ ನನ್ನ ಆದ್ಮಿ ಇದು ಮಾಡ್ತಾ ಇರೋದು, ಖಾರ ಪುಡಿನ ಹಾಕ್ಸ್ಕೊಂಬರ್ಬೇಕಂತೇಳಿ. ಅಂಗಡಿಯಲ್ಲಿ ತಂದ್ಕೊಂಡು ತಿನ್ನೋ ಬದಲು ಮನೆಯಲ್ಲೇ ಮಾಡ್ಕೊಂಡು ತಿನ್ನಿ, ಟೇಸ್ಟಾಗಿರುತ್ತೆ, ಆರೋಗ್ಯಕರವಾಗಿರ್ತೀರ. ಅದಕ್ಕಂತೇಳಿ ಮನೆಯಲ್ಲೇ ಮಾಡ್ಬೋದು ಅಂಥೇಳಿ ಮನೆಯಲ್ಲೇ ಮಾಡೋದು. ನಾವು ವರ್ಷಕ್ಕೊಂದ್ಸರಿ ಮಾಡೋದು. ಮೆಣಸಿನ್ಕಾಯಿ ಊರ ಕಡೆ ತಂದಿರೋದು, ಅದಕ್ಕೆ ನನ್ನ ಆದ್ಮೆ ಬಿಳಿದಿರೋ ತೆಗಿತಾ ಇದ್ದಾಳೆ. ಬ್ಲ್ಯಾಕ್ ಕಲರ್ ಇರೋದು ತೆಗಿತಾ ಇದ್ದಾಳೆ. ರೆಡ್ ಕಲರ್ ಇರೋದು ಅಷ್ಟು ಹಾಕಿದರೆ ಟೇಸ್ಟ್ ಬರುತ್ತೆ, ಬಿಳಿ ಕಲರ್ ಹಾಕಿದರೆ ಟೇಸ್ಟ್ ಬರಲ್ಲ ಅಂತೇಳಿ ರೆಡ್ ಕಲರ್ ಸಪ್ರೇಟು ಅದು ಸಪ್ರೇಟ್ ಮಾಡ್ತಾ ಇದ್ದಾಳೆ. ಊರಿಂದ ಬಂದಿಲ್ಲ ಇವತ್ತು, ಅದಕ್ಕಂತೇಳಿ ಮಾಡೋಣ ಅಂಥೇಳಿ ಎಲ್ಲರೂ ಸೇರಿ ಮಾಡ್ತಾ ಇರೋದು. ನನ್ನ ಮಗಳು ಏನು ತೀಟ್ಲೆ ಮಾಡ್ತಾಯಿದ್ದಾಳೆ, ಅವಳಿಗೆ ಹೇಳ್ತಾ ಇದ್ದಾಳೆ ನಮ್ಮತ್ತೆ, ಏನು ತೀಟ್ಲೆ ಮಾಡ್ತಾ ಇರೋದು, ಸುಮ್ಮನೆ ಇರೋಕ್ಕಾಗಲ್ಲ ಅಂತೇಳಿ ಅವಳೆಲ್ಲ ತೆಗೆದು ಕೊಡ್ತಾ ಇದ್ದಾಳೆ. ಈ ಸೆಕೆಗಾಲಕ್ಕೆ ಅದಕ್ಕೆ ಸಾಂಬಾರು ಪೌಡ್ರು ಮಾಡೋಕ್ಕೆ ಸಾಕಾಗೋಗುತ್ತೆ. ವರ್ಷಕ್ಕೊಂದೇ ಸರಿ ಮಾಡೋದು ನಾವು, ಪದೇ ಅಂಗಡಿಯಲ್ಲಿ ತಗೊಳಲ್ಲ, ಮನೇಲೇ ಮಾಡ್ಕೊತೀವಿ. ನೋಡಿ, ಖಾರ ಅಂತೇಳಿ ನನ್ನ ಆದ್ಮಿ ಇದು ಮಾಡ್ತಾ ಇದ್ದಾಳೆ, ಎಷ್ಟು ಖಾರ ಇದೆ ಅಂತೇಳಿ. ನೋಡಿ ಫ್ರೆಂಡ್ಸ್, ಮಕ್ಕಳನ್ನ ಇಟ್ಕೊಂಡು ಸಾಂಬಾರು ಪೌಡ್ರ್ ಮಾಡೋದಂದ್ರೆ ಈಸಿನೇ ಅಲ್ಲ. ಅವಳು ಜಾಸ್ತಿ ತೀಟೆ ಮಾಡ್ತಾ ಇರೋದು ನಮ್ಮತ್ತೆ. ನಿಮ್ಮಿಬ್ಬರು ಕಟ್ಕೊಂಡು ಹೆಂಗೆ ಮಾಡೋದು ಈ ಸಾಂಬಾರು ಪೌಡ್ರ್ ಅಂತ ಹೇಳ್ತಾ ಇರೋದು. ಎಲ್ಲ ಚೀಲದಲ್ಲಿ ತುಂಬ್ತಾ ಇದ್ದೀವಿ. ಎಲ್ಲ ಚೀಲದಲ್ಲಿ ಹಾಕ್ಬಿಟ್ಟು ಮಿಷಿನ್ಗೆ ಹಾಕೊಂಬರೋಕ್ಕೆಲ್ಲ ಚೀಲದಲ್ಲಿ ಹಾಕಬೇಕು ಅಂದರೆ ಚೀಲದಲ್ಲಿ ಹಾಕ್ತಾಯಿದ್ದೀವಿ. ಮತ್ತೆ ಇನ್ನೂ ಹಾಕಂಗಿಲ್ಲ. ಎರಡು ಕೈಯಲ್ಲಿ ತುಂಬಂದು ಒಂದೇ ಕೈಯಲ್ಲಿ ತುಂಬ್ತದೆ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ನಮ್ಮತ್ತೆ ಬೈದಿದ್ದಕ್ಕೆ ಹೋಗಿ ಅಲ್ಲಿ ಮಲ್ಕೊಂಡಿದ್ದಾಳೆ. ಇವನು ತೀಟ್ಲೆ ಮಾಡ್ತಾವನೆ, ಒಂದು ಬರೀ ತೀಟೆ ಜಾಸ್ತಿ. ಬಿಸಿಲಿಗೂ ಅದಕ್ಕೂ ಖಾರ ಅಂದರೆ ಖಾರ ಎಷ್ಟು ಬಿಸಿಲಾಯ್ತು ಗೊತ್ತಾ ಫ್ರೆಂಡ್ಸ್? ನಿಮ್ಮೂರಲ್ಲಿ ಹೆಂಗೆ ಬಿಸಿಲಿದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೆ ಖಾರ ಅಂತೇಳಿ ನಮ್ಮತ್ತೆ ಒಂದು ಮಾಪ್ ಹಾಕೋಣ ಅಂತೇಳಿ ಮಾಪ್ ಹಾಕ್ತಾ ಇರೋದು. ಜಾಸ್ತಿ ಖಾರ ಅಂತೇಳಿ ಮನೇಲಿ ಮಕ್ಕಳಿದ್ದಾರೆ ಅಂತೇಳಿ. ನೋಡಿ, ಮಾಪ್ ಹಾಕ್ಬಿಟ್ಟು ಹೊರಗಡೆ ಹೋದ್ರು, ಖಾರ ಹೋಗುತ್ತೆ ಅಂತೇಳಿ ಒಂದು ಮಾಪ್ ಹಾಕಿದ್ರು, ಫ್ಯಾನ್ ಹಾಕ್ಬಿಟ್ಟು. ನಮ್ಮ ಅತ್ತೆಗೆ ಸಾಕಾಯಿತು, ನನ್ನ ಆದ್ಮಿಗೆ ಸಾಕಾಯಿತು. ಅದಕ್ಕಂತೇಳಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ಜೊತ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಮ್ಮ ಅತ್ತೆಗೆಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇದು ಚಕ್ಕೆ, ಇದನ್ನು ಚಕ್ಕೆ ಅಂತಾರೆ. ನೀವೇನಂತೀರ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದನ್ನು ಚಕ್ಕೆನ ನಮ್ಮತ್ತೆ ಇದು ಮಾಡ್ಕೊಳ್ಳಿಕ್ಕೆ ಎಲ್ಲ ಬೇಯಿಸ್ಕೋಬೇಕಲ್ಲ, ಅದಕ್ಕಂತೇಳಿ ಚಕ್ಕೆನ ರೆಡಿ ಮಾಡಿ ಕೊಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಮೆಂತೆಕಾಳು ಹಾಕ್ಕೊಂಡಿದ್ದೀನಿ. ಇವಾಗ ಮೆಂತೆಕಾಳಲ್ಲಿ ಸ್ವಲ್ಪ ಕಲ್ಲು ಗಿಲ್ಲಿದ್ರೆ ಆರಿಸ್ಕೊಡೋಣ ಅಂತೇಳಿ ಕಲ್ಲು ಇರೋದನ್ನ ನೋಡ್ತಾ ಇದ್ದೀನಿ. ಜಾಸ್ತಿ ಘಾಟು ಫ್ರೆಂಡ್ಸ್, ಅದಕ್ಕಂತೇಳಿ ಕೆಮ್ಮು ಜಾಸ್ತಿ. ನಮ್ಮತ್ತೆ ಎಲ್ಲ ನೋಡಿ ಸೆಕೆಗೆ ಅದಕ್ಕೆ ಎಷ್ಟಿದು ಟೈಡ್ ಮಾಡ್ಕೊಂಡಿದ್ದಾರೆ. ನಮ್ಮತ್ತೆ ಎಲ್ಲ ಉದ್ದು ಬಿಟ್ಟು ಹಾಕ್ತಾ ಇರೋದು. ಮೊದಲನೇದಾಗಿ ಇವಾಗ ಕೊತ್ತಂಬರಿ ಕಾಳು ಹುರಿತಾ ಇರೋದು. ಜಾಸ್ತಿ ಇದು ಸೀದ್ಬಾರ್ದು, ಒಂದು ಮೀಡಿಯಮ್ ಸೈಜ್ ಇದು ಮಾಡಿಕೊಂಡು ಇದು ಮಾಡ್ಕೋಬೇಕು ಅಂತೇಳಿ ನಮ್ಮತ್ತೆ ಹೇಳ್ತಾ ಇದ್ದಾರೆ. ನನಗೆ ಕಲ್ತ್ಕೋಬೇಕು ಜಲ್ದಿ, ಅಂಗಡಿಯಲ್ಲಿ ತರೋದಕ್ಕಿಂತ ಮನೇಲೇ ಮಾಡ್ಕೊತೀನಿ, ನಾನಿರೋವರೆಗೂ ಮಾಡ್ತೀನಿ. ನಾನೇನಾದರೂ ಸತ್ತೋದ್ರೆ
ಹೆಂಗೆ ಮಾಡ್ಕೊತೀರೋ ಏನೋ ಅಂತ ಹೇಳ್ತಾ ಇದ್ದಾರೆ. ನೋಡಿ ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಹುರ್ಕೋಬೇಕು. ಸೆಕೆ ಅಂದರೆ ಸೆಕೆ, ಈ ಸೆಕೆ ನೀರಿಗೂ ಅದಕ್ಕೂ ಸಾಂಬಾರು ಪೌಡ್ರ್ ಮಾಡಿಬಿಟ್ರೆ ನಾವೇ ದೊಡ್ಡ ಸಾಂಬಾರು ಪೌಡ್ರ್ ಆಗೋಗ್ತೀವಿ. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಕಾಳು ಆಗೋಯ್ತು. ನಂತರ ಕೊತ್ತಂಬರಿ ಕಾಳು ಆಲ್ರೆಡಿ ಎಲ್ಲ ಆಗಿದೆ. ಒಂದು ಎರಡು ಸೇರು ಏನೋ ಇದೆ, ಏನೋ ಇದು ಕೊತ್ತಂಬರಿ ಕಾಳು. ಊರ ಕಡೆ ಎಲ್ಲ ನಮಗಿಂತ ಚೆನ್ನಾಗಿ ಮಾಡ್ತಾರೆ. ನಾವು ಅಲ್ಲಿಂದ ಕೊತ್ತಂಬರಿ ಕಾಳು ತಂದು ಮಾಡಿದರೆ ಚೆನ್ನಾಗಿತ್ತು. ನಮ್ಮತ್ತೆ ಚಂದಾಪುರದಲ್ಲಿ ಸಂತೆಯಲ್ಲೇ ತಂದಿರೋದು ಕೊತ್ತಂಬರಿ ಕಾಳು. ಇವಾಗೆಲ್ಲ ರೇಟ್ ಆಗಿದೆ ಜಾಸ್ತಿ, ಎಲ್ಲ ರೇಟು ಇವಾಗೇನು ಕೊಂಡಂಗಿಲ್ಲ, ಎಲ್ಲ ರೇಟೇ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಕೊತ್ತಂಬರಿ ಕಾಳು ಆಗೋಯ್ತು. ಇವಾಗ ಹುಳ್ಳಿ ಕಾಳು ಹಾಕ್ಕೊಂಡು ಹುಳ್ಳಿ ಕಾಳು ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದಾರೆ. ಹುಳ್ಳಿ ಕಾಳು ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಬಚ್ಚಿಕೊಂಡು ಏನೋ ತೀಟ್ಲೆ ಮಾಡ್ತಾ ಇದ್ದಾಳೆ ನನ್ನ ಮಗಳು. ನನ್ನ ದಿನ ಅಲ್ಲಿ ಆಗಿಲ್ಲ, ನಿಮಗೆ ಜಜ್ಬೇಕಂತೇಳಿ ನಿಮಗೆ ಜಜ್ಕೊಳ್ತಾ ಇರೋದು. ಗ್ಯಾಸಲ್ಲಿ ಬೇಗ ಆಗೋಲ್ಲ ಫ್ರೆಂಡ್ಸ್, ಒಲೆ ಮೇಲಾದರೆ ಜಲ್ದಿ ಹುರ್ಕೋಬೋದು. ಅದಕ್ಕೆ ಅಂತೇಳಿ ಗ್ಯಾಸೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅದಕ್ಕೆ ಅಂತೇಳಿ ಫ್ಲೇಮ್ ಹುರ್ಕೊತಾ ಇರೋದು. ನನ್ನ ಮಗಳದೇ ದೊಡ್ಡ ಟಾಸ್ಕ್ ಆಗಿದೆ. ಇವಾಗ ಹುರ್ಗಡ್ಲೆನ ಹುರ್ಕೋತಾ ಇದ್ದಾರೆ ಫ್ರೆಂಡ್ಸ್. ಎಲ್ಲ ಕಾಳುಗಳು ಹಾಕಿದರೆ ಸಾಂಬಾರು ಪೌಡ್ರ್ ಟೇಸ್ಟ್ ಆಗಿರುತ್ತೆ, ಅದಕ್ಕೆ ಎಲ್ಲ ಥರದ ಬೇಳೆಗಳು ಹಾಕ್ಕೊಂಡು ಹುರ್ಕೋಬೇಕು. ನೋಡಿ ನನ್ನ ಮಗಳು ನೋಡಿಬಿಟ್ಟು ಹೆಂಗೆ ನೋಡ್ತಾ ಇದ್ದಾಳೆ, ಏನೋ ಹುರಿತಾ ಇದ್ದಾರೆ ಕಾಳುಗಳು ಅಂತೇಳಿ. ಚಿಕ್ಕ ಮಕ್ಕಳಿದ್ರೆ ಮನೇಲಿ ಎಷ್ಟು ಚಂದ ಫ್ರೆಂಡ್ಸ್. ನೋಡಿ ನಾನು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದೀನಿ. ಆವಾಗಿನ ಕಾಲದಲ್ಲಿ ಅವ್ರ ಕೆಲಸ ಮತ್ತೆ ಕೆಲಸ ನಮಗೆ ಮಾಡೋಕ್ಕಾಗಲ್ಲ. ತುಂಬ ಏನು ಕೆಲಸ ಮಾಡಿದ್ರು ಅವ್ರಿಗೆ ಟಯರ್ಡ್ ಅನಿಸುತ್ತೆ, ಆಮೇಲೆ ಅದೇ ಕೆಲಸ ಮಾಡ್ತಾಯಿರ್ತಾರೆ. ಅವ್ರ ಕೆಲಸ ನಮಗೆ ಮಾಡೋಕ್ಕಾಗಲ್ಲ. ಇವಾಗ ಹೆಸರು ಕಾಳನ್ನು ಹುರ್ಕೊತಾ ಇರೋದು. ನೋಡಿ ಫ್ರೆಂಡ್ಸ್, ಹೆಸರು ಕಾಳು ಹಾಕ್ಕೊಳ್ತಾ ಇದ್ದೀವಿ. ಒಂದು 2 kg ಅಷ್ಟು ಆಗ್ಬೋದು ಫ್ರೆಂಡ್ಸ್. ದುಡ್ಡಿಲ್ಲ ಅಂತೇಳಿ ನಮ್ಮ ಅತ್ತೆ ಒಂದು 1000 ರೂಪಾಯಿದ್ದೇನೋ ತಂದಿರ್ಬೋದು, ಅದಕ್ಕಂತೇಳಿ ಎಲ್ಲ ಹುರ್ಕೊಂಡಿದ್ದಾಗಿದೆ. ನಂತರ ಫ್ರೆಂಡ್ಸ್, ಇವಾಗ ಖಾರ ಪುಡಿ ಮಾಡಲಿಕ್ಕೆ ಒಂದು ಸ್ವಲ್ಪ ಗೊಜ್ಜು ಮಾಡಲಿಕ್ಕೆ ಅಂತೇಳಿ ಕವರಲ್ಲಿ ಸಪ್ರೇಟಾಗಿ ತೆಗಿತಾ ಇದ್ದೀನಿ. ಖಾರ ಪುಡಿನೂ ಖಾಲಿಯಾಗಿದ್ದು ಫ್ರೆಂಡ್ಸ್, ಖಾರ ಪುಡಿ ಮಾಡ್ತಾ ಇರೋದು. ಇದನ್ನು ಕೋಲಲ್ಲಿ ಇದು ಮಾಡ್ತಾಯಿದ್ದೀನಿ. ಸ್ವಲ್ಪ ಪುಡಿ ಆಗಲಿ ಅಂತೇಳಿ ಮಿಷಿನಲ್ಲಿ ಹಾಕಲ್ವಂತೆ ನಮ್ಮ ಅತ್ತೆ ಹೇಳಿದರು. ಉದ್ದಾಗಿರಿದ್ರೆ ಮೆಣಸಿನ್ಕಾಯಿ ಇದ್ದರೆ ಹಾಕಲ್ಲ, ಸ್ವಲ್ಪ ಹೊಡಿಬೇಕು, ಪುಡಿ ಆಗಬೇಕು ಅಂಥೇಳಿ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ಹೊರಗಡೆ ಬಿಸಿಲಿದೆ, ಅದರಲ್ಲೇ ಕೋಲ್ ತಗೊಂಡು ಹೊಡಿತಾ ಇದ್ದೀನಿ ಪುಡಿ ಆಗಲಂತೇಳಿ. ಘಾಟು ಜಾಸ್ತಿ ಫ್ರೆಂಡ್ಸ್, ಅದ್ರ ಬೇರೆ ಬಿಸಿಲಿಗೂ ಅದಕ್ಕೂ ಸಾಕಾಗುತ್ತೆ. ಎಷ್ಟು ಹೊಡೆದ್ರೂ ಪುಡಿನೇ ಆಗ್ತಾಯಿಲ್ಲ, ಅದು ಅಷ್ಟು ಗಟ್ಟಿ ಮೆಣಸಿನ್ಕಾಯಿ.
ಬಿಸಿಲಲ್ಲಿ ಬಂದು ನನ್ನ ಮಗಳು ಕುಣಿತಾ ಇದ್ದಾಳೆ. ಅವಳಿಗೆ ಬಿಸಿಲು ಅನ್ನಲ್ಲ, ಗಾಳಿ ಅನ್ನಲ್ಲ, ಸೆಕೆ ಅನ್ನಲ್ಲ, ಸುಮ್ಮನೆ ಮಾಡ್ತಾ ಇರ್ತಾಳೆ. ನೋಡಿ ಫ್ರೆಂಡ್ಸ್, ಮಿಷಿನ್ಗೆ ಹಾಕ್ಸ್ಕೊಂಬಂದಿದ್ದಾರೆ ನಮ್ಮತ್ತೆ. ಖಾರದ ಪೌಡರು, ಸಾಂಬಾರು ಪೌಡರ್ ರೆಡಿಯಾಗಿದೆ ಫ್ರೆಂಡ್ಸ್. ನೀವು ಮನೇಲಿ ಈ ಥರ ಮಾಡಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮನೆಯಲ್ಲೇ ಮಾಡಿ ಇಟ್ಕೊಂಡ್ರೆ ಯಾವ ಕಾಲೇ ಕಚೇರಿ ಬರಲ್ಲ. ಎಸ್ಪೆರ ಮನೆ ಅಂಗಡಿಯಲ್ಲಿ ತಂದಿರ್ತೀರ, ಡೇಟು ಮುಗಿದಿರುತ್ತೆ, ತಂದು ಇದು ಮಾಡೋ ಬದಲು ಖರ್ಚು ಉಳಿಸ್ಬೋದು, ಮನೆಯಲ್ಲೇ ಮಾಡ್ಕೋಬೋದು ಅಂಥೇಳಿ ಈ ಥರ ಜಲ್ದಿ ಹಿಡಿದು ಇಟ್ಕೊಂಡ್ರೆ ಎಷ್ಟು ವರ್ಷಗಟ್ಟಲೆ ಇರುತ್ತೆ ಫ್ರೆಂಡ್ಸ್. ಈ ಥರ ಮಾಡಿ ಇಟ್ಕೊಳ್ಳಿ. ಒಂದು 2 kg ಅಷ್ಟು ಖಾರದ ಪೌಡ್ರು, ಒಂದು 2 kg ಅಷ್ಟು ಸಾಂಬಾರು ಪೌಡ್ರ್ ಆಗಿತ್ತು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಡಬ್ಬೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದಾಯಿತು. ನೀವೇ ಈ ಥರ ಮಾಡಿ ಇಟ್ಕೊಳ್ಳಿ, ಮನೆಯಲ್ಲಿ ತುಂಬ ಯೂಸ್ ಆಗುತ್ತೆ. ಮನೆಯಲ್ಲಿ ಮಾಡ್ಕೊಂಡು ತಿನ್ನಿ, ಮನೇಲಿ ಮಾಡ್ಕೊಂಡು ತಿನ್ನಿ. ಹೊರಗಡೆ ತಂದು ತಿನ್ನೋದಕ್ಕಿಂತ ಸಾಂಬಾರು ಪೌಡ್ರುಗಳು ಮನೇಲೇ ಮಸಾಲ ಮಾಡ್ಕೊಂಡು ತಿನ್ನಿ. ನೋಡಿ ಫ್ರೆಂಡ್ಸ್, ತಯಾರಾಯಿತು. ನೀವು ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡಿ ರೆಡಿಯಾಗಿದೆ ಫ್ರೆಂಡ್ಸ್. ಇದಂತೂ ಪಕ್ಕ 1 ವರ್ಷ ಬರುತ್ತೆ ಫ್ರೆಂಡ್ಸ್. ನೀವು ಮನೇಲಿ ಮಾಡಿ ಇಟ್ಕೊಳ್ಳಿ. ನಮ್ಮತ್ತೆ ಎತ್ತಿಕ್ತಾ ಇದ್ರಲ್ಲ ಮೇಲುಗಡೆ, 1 ವರ್ಷ ಆಗುತ್ತೆ ಫ್ರೆಂಡ್ಸ್. ನಾವು ಮನೇಲಿರೋದು 3 ಜನ, ಅದಕ್ಕೆ ಅಂತೇಳಿ ರೆಡಿ ಮಾಡಿ ಇಟ್ಕೊಂಡ್ರೆ ಬರುತ್ತೆ ಅಂತೇಳಿ ಮಾಡಿ ಇಟ್ಕೊಂಡಿದ್ದೀನಿ. ಬಾಯ್.